ವೆಲ್, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಬಂದು ಪಬ್ಜಿ ಲವರ್ಸ್ಗೆ ಹಾರ್ಟ್ ಬ್ರೇಕಿಂಗ್ ಅಂತ ಅನ್ಬೋದು. ಯಾಕಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ 118 ಆಪ್ಸ್ನ ಬ್ಯಾನ್ ಮಾಡಿದೆ, ಇನ್ಕ್ಲೂಡಿಂಗ್ ಪಬ್ಜಿ. ಇದು ಕೆಲವರಿಗೆ ಗುಡ್ ನ್ಯೂಸ್ ಅಂತ ಅನ್ಸ್ಬೋದು, ಇನ್ನ ಕೆಲವರಿಗೆ ಬ್ಯಾಡ್ ನ್ಯೂಸ್ ಅಂತ ಅನ್ಸ್ಬೋದು. ತುಂಬಾ ಜನಕ್ಕೆ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾನು ಕೂಡ ಶಾಕ್ ಆಗಿದೆ. ಯಾಕಂದ್ರೆ ಜಸ್ಟ್ 2 ವೀಕ್ಸ್ ಬಿಫೋರ್ ಏನಾಯ್ತು ಅಂತಂದ್ರೆ, ಸ್ವಲ್ಪ ಜನಕ್ಕೆ ಗೊತ್ತಿರೋ ಹಾಗೆ ನಾನು ಗೇಮ್ಸ್ ಕೂಡ ಆಡ್ತೀನಿ. ಫ್ರೀ ಆಗಿದ್ದಾಗ ಪಬ್ಜಿ ಗಿಬ್ಜಿ ಎಲ್ಲ ಆಡ್ತಾ ಇರ್ತೀನಿ. ಸೊ ನಾನೊಂದು ಗೇಮಿಂಗ್ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ. ನೀವೇ ನೋಡಿ ಯಾವ್ದಾವ್ದು ಆ್ಯಪ್ಸ್ಗಳನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. 118 ಆ್ಯಪ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಇಷ್ಟರಲ್ಲಿ ಮೇಜರ್ ಆ್ಯಪ್ಸ್ಗಳು ಯಾವ್ದಾವ್ದು ಕಾಣಿಸ್ತಿದೆ ಅಂತ ಅಂದರೆ, ಪಬ್ಜಿ ಜೊತೆ ಪಬ್ಜಿ ಲೈಟ್ ಕೂಡ ಬ್ಯಾನ್ ಆಗಿದೆ. ಅದ್ರ ಜೊತೆ ಲೂಡೋ ವರ್ಲ್ಡ್ ಮತ್ತೆ ಲೂಡೋ ಆಲ್ ಸ್ಟಾರ್ಸ್ ಮತ್ತೆ ಚೆಸ್ ರಶ್ ಮತ್ತೆ ಕೆಲವು ಆಪ್ಸ್ ಲಾಕ್ ಅಪ್ಲಿಕೇಶನ್ಸ್ಗಳು ಕೂಡ ಬ್ಯಾನ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಆಪ್ಸ್ಗಳು ಪ್ಲೇಸ್ಟೋರ್ ನಿಂದ ಕೂಡ ರಿಮೂವ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ಗಳನ್ನ ನೀವು ಮೊಬೈಲ್ ಅಲ್ಲಿ ಇಟ್ಕೊಂಡ್ರು ವೇಸ್ಟ್. ಸೊ ನೀವೇ ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರೋ ಒಂದು ಸ್ಟ್ರಾಂಗ್ ಡಿಸಿಷನ್ ಅಂತ ಅನ್ಬೋದು. ಅಷ್ಟು ಈಸಿ ಅಲ್ಲ ಈ ತರ ಡಿಸಿಷನ್ಗಳನ್ನ ತಗೊಳೋದಕ್ಕೆ. ತುಂಬಾ ಜನ ಬೈಕೊಳ್ತಿರ್ಬೋದು, ಎಂತಕ್ಕಾದ್ರೂ ಮೋದಿ ಗೌರ್ಮೆಂಟ್ಗೆ ಓಟ್ ಹಾಕೋದ್ನೋ, ಫಸ್ಟ್ ಟಿಕ್ಟಾಕ್ ನ ಬ್ಯಾನ್ ಮಾಡಿದ್ರು, ಇವಾಗ ಪಬ್ಜಿ ಕೂಡ ಬ್ಯಾನ್ ಮಾಡ್ತಿದ್ದಾರೆ ಅಂತ. ಬಟ್ ಈ ಡಿಸಿಷನ್ ಹಿಂದೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಅಷ್ಟಿಲ್ದಿರ ಈ ತರ ಡಿಸಿಷನ್ ಗಳನ್ನ ತಗೊಳೋದಕ್ಕೆ ಚಾನ್ಸೇ ಇಲ್ಲ. ಈ ಪಬ್ಜಿ ಮತ್ತೆ 17 ಆಪ್ಸ್ ಏನಿದೆ, ಇದ್ರ ಜೊತೆ ಕೆಲವು ದಿನಗಳ ಹಿಂದೆ ಬ್ಯಾನ್ ಮಾಡಿದಂತ 59 ಆಪ್ಸ್ ಗಳೇನಿದೆ, ಇಷ್ಟು ಚೈನೀಸ್ ಆಪ್ಸ್ ಗಳಾಗಿತ್ತು. ಚೈನೀಸ್ ಆಪ್ಸ್ ಅನ್ನೋದಕ್ಕಿಂತ ಮೇನ್ ರೀಸನ್ ಏಂತಕ್ಕೆ ಇದನ್ನ ಬ್ಯಾನ್ ಮಾಡಿದ್ದು ಅಂತ ಅಂದ್ರೆ, ಈ ಆಪ್ ಗಳ ಪ್ರೈವಸಿ ಡೇಟಾ ಪಾಲಿಸಿ ಏನಿದೆ ಅದು ಸರಿ ಇಲ್ಲ ಅಂತ. ಅಕಾರ್ಡಿಂಗ್ ಟು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ನ ಪ್ರಕಾರ, ಈ ಆಪ್ಸ್ ಗಳನ್ನ ಮೂಲಕ ಎಲ್ಲಾ ಇನ್ಫಾರ್ಮೇಶನ್ ಡೇಟಾನ ಚೈನೀಸ್ ಸರ್ವರ್ ಅಲ್ಲಿ ಸೇವ್ ಮಾಡಲಾಗಿತ್ತು. ಹಾಗೆ ಆ ಇನ್ಫಾರ್ಮೇಶನ್ ಮಿಸ್ಯೂಸ್ ಆಗ್ತಿದೆ ಅನ್ನೋ ಡೌಟ್ ಇಂದ ಈ ಅಪ್ಲಿಕೇಶನ್ಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ನಾನು ಪಬ್ಜಿ ಆಡ್ತೀನಿ ಹೌದು, ಬಟ್ ಈ ಡಿಸಿಷನ್ ಗೆ ನಾನು ಕಂಪ್ಲೀಟ್ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಇದು ನಮ್ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರೋ ಡಿಸಿಷನ್. ನಮ್ಗೆ ಮತ್ತೆ ಇಂಡಿಯನ್ ಆರ್ಮಿ ಇನ್ಫಾರ್ಮೇಶನ್ ಏನಿದೆ ಅದು ಲೀಕ್ ಆಗುತ್ತೆ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ನಮ್ಗೆ ಬೇಡವೇ ಬೇಡ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಪಬ್ಜಿ ಗೇಮ್ ಏನಿದೆ, ಇಂಡಿಯಾದಿಂದ ಮೇಜರ್ ಕಾಂಟ್ರಿಬ್ಯೂಷನ್ ಇತ್ತು. ಸುಮಾರು ಲಕ್ಷಾಂತರ ಜನ ಈ ಗೇಮ್ಗೆ ತುಂಬಾ ಅಡಿಕ್ಟ್ ಆಗಿದ್ರು. ಸೊ ಬೇಜಾರ್ ಮಾಡ್ಕೊಳ್ಬೇಡಿ, ಈ ಗೇಮ್ ಇಲ್ಲ ಅಂತಂದ್ರೆ ಇನ್ನೊಂದು ಗೇಮ್ ಬರುತ್ತೆ. ಟಿಕ್ಟಾಕ್ ಬ್ಯಾನ್ ಮಾಡಿದಾಗ್ಲೂ ಕೂಡ ಇದೇ ತರನೇ ಆಯ್ತು. ಬಟ್ ಸ್ವಲ್ಪ ದಿನದಲ್ಲೆಲ್ಲ ಸರಿ ಹೋಯ್ತು. ನನಗೆ ಗೊತ್ತಿರಂಗೆ ಇಂಡಿಯಾದಲ್ಲಿ ಇಷ್ಟು ಫೇಮಸ್ ಆಗಿರೋ ಗೇಮ್ ಯಾವುದೂ ಇಲ್ಲ. ಇದರಿಂದ ತುಂಬಾ ಜನ ಸ್ಟ್ರೀಮರ್ಸ್, ಮಾರ್ಟಲ್ ಮತ್ತೆ ಡೈನಮೋ ಅಂತ ದೊಡ್ಡ ದೊಡ್ಡ ಸ್ಟ್ರೀಮರ್ಸ್ ಏನಿದ್ದಾರೆ, ಅವರು ಈ ಗೇಮ್ ನಿಂದ ತುಂಬಾ ಅರ್ನ್ ಮಾಡ್ತಿದ್ರು. ಸೊ ಅವ್ರಿಗೆ ಇದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಅಂತಾನೆ ಅನ್ಬೋದು. ಸೊ ಅವರು ಕೂಡ ಇವಾಗ ಬೇರೆ ಗೇಮ್ ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಡಿಸಿಷನ್ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮ್ಗೆ ಈ ಎಲ್ಲ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಯಾಕಂದ್ರೆ ಇದೇ ತರ ಮತ್ತಷ್ಟು ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಅದ್ರ ಪಕ್ಕ ಇರೋ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.